ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ನೃತ್ಯ ರೂಪಕ ನಡೆಸಿಕೊಟ್ಟ ಮಕ್ಕಳು ಪಾಂಡುರಂಗ ಸಂಗೀತ ಪಾಠಶಾಲೆಯಿಂದ ಆಯೋಜನೆ. ಮಾರ್ಚ್ 27ರಂದು ನಡೆಯಲಿರುವ 24ನೇ ವರ್ಷದ ಉಚಿತ ಸಾಮೂಹಿಕ ವಿವಾಹ ನಡೆಯಲಿದೆ. ಆಸಕ್ತರು ಮಾರ್ಚ್ 20ರೊಳಗಾಗಿ ಹೆಸರನ್ನ ನೋಂದಾಯಿಸಬಹುದಾಗಿದೆ. ಸಾಮೂಹಿಕ ವಿವಾಹದಲ್ಲಿ ಪಾಲ್ಗೊಂಡ ವಧುವರರಿಗೆ ಮಾಂಗಲ್ಯ ಹಾಗೂ ಬಟ್ಟೆಗಳನ್ನು ವಿತರಿಸಲಾಗುವುದೆಂದು ಕರ್ನಾಟಕ ನಾಗರಿಕ ಹಿತರಕ್ಷಣಾ ಸೇವಾ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರಾದ ಕಾಸಾಟಿ ಉಮಾಪತಿರವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ನಮ್ಮ ಕರ್ನಾಟಕ ನಾಗರಿಕ ಹಿತರಕ್ಷಣಾ ಸೇವಾ ಸಂಘದ ವತಿಯಿಂದ ಇವತ್ತಿನ ದಿವಸ ನಾವು ಪತ್ರಿಕಾಗೋಷ್ಠಿ ಕರೆಯಲಿಕ್ಕೆ ಕಾರಣ, ನಾವು ಇವಾಗ ನಮ್ಮ ಸಂಘದ ವತಿಯಿಂದ 24ನೇ ವರ್ಷದ ಸಾಮೂಹಿಕ ಮದುವೆ ಮಾರ್ಚ್ 27ಕ್ಕೆ ನಾವು ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ನಮ್ಮ ನಾಗರಿಕ ಬಂಧುಗಳು ಸಹಕರಿಸಬೇಕು. ಯಾಕಂದರೆ ಮಾರ್ಚ್ 20ನೇ ತಾರೀಕಿಗೆ ಲಾಸ್ಟ್ ಡೇಟು ನಾವು ತಮ್ಮ ಹೆಸರುಗಳನ್ನು ನೋಂದಾಯಿಸಲು ಅಂತೇಳಿ ಕರೆ ಕೊಡ್ತಾ ಇದ್ದೀವಿ. ಯಾಕಂದರೆ ಸಾಮೂಹಿಕ ಮದುವೆ ಪ್ರತಿ ವರ್ಷ ನಾವು ನಿರಂತರವಾಗಿ ನಾವು ಮಾಡ್ಕೊಂಡು ಬಂದಿದ್ದೀವಿ. ಆದರೆ ಸಹಕಾರದಿಂದ ಎಲ್ಲ ನಾಗರಿಕರು ಮತ್ತು ನಮ್ಮ ಜನಪ್ರತಿನಿಧಿಗಳು, ಅಧಿಕಾರಿಗಳು ಎಲ್ಲ ಸಹಕಾರದೊಂದಿಗೆ ಈ ಕಾರ್ಯಕ್ರಮ ನಿರಂತರವಾಗಿ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಪ್ರತಿ ವರ್ಷ ಏನು ಸಹಕಾರ ಕೊಟ್ಟಿದ್ದಾರೆ ನಾಗರಿಕರು, ಅದೇ ರೀತಿಯಾಗಿ ಈ ವರ್ಷ ಕೂಡ ನಮ್ಮ ಸಂಘಕ್ಕೆ, ನಮ್ಮ ಟ್ರಸ್ಟಿಗೆ ಒಂದು ಸಹಕಾರ ಕೊಡಬೇಕಂತೇಳಿ ಈ ಮೂಲಕ ಹೇಳ್ತಾ ಇದ್ದೀವಿ. ನಾಗರಿಕರು ಮತ್ತು ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ಕೂಡ ಇವತ್ತು ಎಲ್ಲ ಇಡೀ ನಮ್ಮ ವಿಜಯನಗರ ಜಿಲ್ಲೆ ಮತ್ತು ಬಳ್ಳಾರಿ ಜಿಲ್ಲೆ ಮತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಎಲ್ಲರೂ ಸಂಚಾರ ಮಾಡಿ ಎಲ್ಲರಿಗೆ ನಮ್ಮ ಕರಪತ್ರಗಳು ಕೊಟ್ಟು ತಮ್ಮ ಹೆಸರುಗಳನ್ನು ನೋಂದಾಯಿಸ್ಬೇಕಂತೇಳಿ ಕೇಳ್ಕೊಳ್ತಾ ಇದ್ರು. ಅದಕ್ಕೆ ಎಲ್ಲರೂ ನಮ್ಮ ಸಂಘದವರು ಮತ್ತು ಬೇರೆ ಹೊಸಪೇಟೆಯಲ್ಲಿರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ಎಲ್ಲರೂ ಸಹಕಾರ ಕೊಡಬೇಕಂತೇಳಿ ನಾವು ಈ ಮೂಲಕ ಕೇಳಿ ನಾವು ಎಷ್ಟು ಜೋಡಿ ಬಂದರೂ ಕೂಡ ಮಾಡ್ತೀವಿ. ನಮ್ಮದ್ರಲ್ಲಿ ಏನಂದರೆ ಒಂದು 35-40 ಜೋಡಿವರೆಗೆ ನಾವು ಮಾಡಿದ್ದೀವಿ. ಅದಕ್ಕಿಂತ ಹೆಚ್ಚಾದರೂ ಕೂಡ ನಾವು ಮಾಡ್ತೀವಿ. ಈಗ ಮೊದಲಿಗಿಂತ ಈಗ ಆದಷ್ಟು ಭಾಳಷ್ಟು ಕಡಿಮೆ ಜೋಡಿಗಳು ಆಗ್ತಾಯಿದ್ದಾವೆ. ನಾವು ಈ ಪತ್ರಿಕಾಗೋಷ್ಠಿ ಕರೆದ್ರ ಉದ್ದೇಶ ಇದೆ, ಹೆಚ್ಚಿಗೆ ಜೋಡಿಗಳು ನಾವು 100 ಜೋಡಿ ಆದರೂ ಕೂಡ ನಾವು ಮಾಡೋಕ್ಕೆ ರೆಡಿ ಇದ್ದೀವಿ. ಅದನ್ನು ಪಬ್ಲಿಕ್ ನಮಗೆ ಸಹಕಾರ ಕೊಡಬೇಕನ್ನೋದು. ದಿನಾಂಕ 27/3/2025 ಗುರುವಾರ ಮದುವೆ. ಅದನ್ನು ತಮ್ಮ ಹೆಸರುಗಳು ನೋಂದಾಯಿಸಲು ಕೊನೆಯ ದಿನಾಂಕ 20/3/2025 ಕೊನೆಯ ದಿನಾಂಕ ಆಗಿರ್ತದೆ ಹೆಸರುಗಳು ನೋಂದಾಯಿಸಲು. ಯಾಕಂದರೆ ಎಲ್ಲರಿಗೆ ನಾವು ಏಜ್ ಪ್ರೂಫ್ ಇಲ್ದೇ ಯಾವುದು ಇದು ಮಾಡೋದಿಲ್ಲ. ಯಾಕಂದರೆ ಏಜ್ ಇದ್ದರೆ 18 ವರ್ಷ ಹೆಣ್ಮಕ್ಳಿಗೆ ತುಂಬಿರಬೇಕು, 21 ವರ್ಷ ಗಂಡು ಮಕ್ಕಳಿಗೆ ಆಗಿರಬೇಕು. ಆ ಥರ ಇದ್ದರೆ ಮಾತ್ರ ನಾವು ಮದುವೆಗೆ ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳಿ ಕಾನೂನು ವ್ಯಾಪ್ತಿಯಲ್ಲೇ ನಾವು ಕೆಲಸ ಮಾಡಿ ಮದುವೆಗಳು ಮಾಡ್ತೀವಿ. ಹೊಸಪೇಟೆ ನಗರದಲ್ಲಿ ವಿಶ್ವಕರ್ಮ ಸಮಾಜದ ಅಂಗಸಂಸ್ಥೆಯಾದ ಕಾಳಿಕಾಂಬ ಮಹಿಳಾ ಮಂಡಳಿಯನ್ನ ರಚಿಸಲಾಗಿದೆ. ಈ ಭಾಗವಾಗಿ ದಿನಾಂಕ 6ರಂದು ಅಧಿಕೃತವಾಗಿ ಉದ್ಘಾಟಿಸಲಾಗಿದೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ಬಳ್ಳಾರಿ ರಸ್ತೆ ವಿಜಯನಗರ ಅಂಬರ ಚರಕದ ಆವರಣದಲ್ಲಿ ಪ್ರಾರ್ಥನಾ ಗೀತೆ ಹಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಸ್ವಾಮಿ ನಿನ್ನ ಚರಣ ಭಜನೆ ನೇಮದಿಂದ ಮಾಡುವೆನು, ಕಾಮಿತಾರ್ಥವಿತ್ತು ಸಲಹು ವಿಶ್ವಕರ್ಮನೇ, ಕಾಮಿತಾರ್ಥವಿತ್ತು ಸಲಹು ವಿಶ್ವಕರ್ಮನೇ. ಆದಿದೇವನಾದ ನೀನು ವೇದ ಮಾತೆಯನ್ನು ಸೃಜಿಸಿ ವೇದವನ್ನು ಬಿತ್ತರಿಸಿದೆ ವಿಶ್ವಕರ್ಮನೇ.
ಆದಿದೇವನಾದ ನೀನು ವೇದ ಮಾತೆಯನ್ನು ಸೃಜಿಸಿ ವೇದವನ್ನು ಬಿತ್ತರಿಸಿದೆ ವಿಶ್ವಕರ್ಮನೇ. ಪಂಚಮುಖಗಳಿಂದ ನೀನು ಪಂಚಬ್ರಹ್ಮರನ್ನು ಸೃಜಿಸಿ ಪಂಚಮುಖಗಳಿಂದ ನೀನು ಪಂಚಬ್ರಹ್ಮರನ್ನು ಸೃಜಿಸಿ ಪಂಚಕರ್ಮಗಳನ್ನು ಇದ್ದೆ ವಿಶ್ವಕರ್ಮನೇ. ಪಂಚಕರ್ಮಗಳನ್ನು ಇದ್ದೆ ವಿಶ್ವಕರ್ಮನೇ. ಸ್ವಾಮಿ ನಿನ್ನ ಚರಣ ಭಜನೆ ನೇಮದಿಂದ ಮಾಡುವೆನು ಕಾಮಿತಾರ್ಥವಿತ್ತು ಸಲಹೋ ವಿಶ್ವಕರ್ಮನೇ. ಬಳಿಕ ದೀಪ ಬೆಳಗಿಸಿ ಕಾಳಿಕಾಂಬ ಮಹಿಳಾ ಮಂಡಳಿಯನ್ನ ಅಧಿಕೃತವಾಗಿ ಉದ್ಘಾಟಿಸಲಾಯಿತು. ओम श्री जातश्रिय अनुर्याय श्रियं मुजो ओजरितृभ्यो दधाते श्रियं मुसाना अमृतत्वमा आजन्भवन्ति सत्यावनितामृतो श्री एवैनं तत्त्वयमानभाति पुंसकंसासत्संदं दत्तेदं देवया पशुप्रिय देवं वेदा ओम जातवे तसे गुणवानसो ममराते यासा पद्मासनस्था विपुलकटितटे पद्मपत्राजताक्षे गंभीरावर्तनावृत्तरभरणिता शुभ्रवस्त्रोत्तरय्या लक्ष्मीर्दिव्यैर्गजेन्द्रैर्मणिगणखचितैः स्नापिता हेमकुम्भैः नित्यं सा पद्महस्ता ममोऽस्ते गृहे सर्वमाङ्गल्ययुक्ता। पकड़ बने ನಂತರ ವಿಶ್ವಕರ್ಮ ಸಮಾಜದ ನಿರ್ದೇಶಕರಾದ ನಾಗರಾಜ್ರವರು ವಿಶ್ವಕರ್ಮ ಕಾಳಿಕಾಂಬ ಮಹಿಳಾ ಮಂಡಳಿಯ ಉಗಮ ಹಾಗೂ ಉದ್ದೇಶದ ಕುರಿತಾಗಿ ಪರಿಚಯಿಸಿಕೊಟ್ಟರು. 2008ನೇ ಸಾಲಿನಲ್ಲಿ ನೋಂದಾಯಿಸಲಾಯಿತು. ಸಂಸ್ಥಾಪನಾ ಅಧ್ಯಕ್ಷರಾಗಿ ದಿವಂಗತ ಸರೋಜಮ್ಮ ಇವರಿಂದ ಪ್ರಾರಂಭವಾಗಿ ಇದರೊಂದಿಗೆ ಶಿಶು ವಿಹಾರ, ಟೈಲರಿಂಗ್ ಕ್ಲಾಸು, ಪೇಂಟಿಂಗ್ ಕ್ಲಾಸ್, ಸಂಗೀತ ತರಬೇತಿ ಮುಂತಾದ ಹಲವಾರು ತರಬೇತಿಗಳನ್ನು ಪ್ರಾರಂಭ ಮಾಡಲಾಯಿತು. ಹೀಗೆ ಮುಂದಿನ ದಿನಗಳಲ್ಲಿ 2ನೇ ಅಧ್ಯಕ್ಷರಾಗಿ ಶ್ರೀಮತಿ ರೇಣುಕಮ್ಮ, ಹೇಮಾವತಿ, ಶಾಂತಮ್ಮ ಇವರುಗಳ ನೇತೃತ್ವದಲ್ಲಿ ಸುಮಾರು 14 ವರ್ಷಗಳ ಕಾಲ ಹೊಸಪೇಟೆ ತಾಲೂಕು ವಿಶ್ವಕರ್ಮ ಸಮಾಜದ ಅಂಗಸಂಸ್ಥೆಯಾದ ಶ್ರೀ ವಿಶ್ವಕರ್ಮ ಮಹಿಳಾ ಮಂಡಳಿಯು ಸಮಾಜದೊಂದಿಗೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಸಮಾಜದ ಮಹಿಳೆಯರನ್ನು ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತೆ ಹಾಗೂ ಸಮಾಜವನ್ನು ಒಗ್ಗೂಡಿಸಲು ತಾಲೂಕು ಸಮಾಜದ ಬಲವನ್ನು ಹೆಚ್ಚಿಸಲು ಇಲ್ಲಿವರೆಗೆ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದಿರುತ್ತಾರೆ. ಹಾಗೆ ಅಂದರೆ 2024ರಲ್ಲಿ ಸಮಾಜದ ತಾಲೂಕು ಮಂಡಳಿಯನ್ನು ಮಹಾಜನ ಸಭೆಯಲ್ಲಿ ಆಯ್ಕೆ ಮಾಡುವ ಮೂಲಕ ಹೊಸ ಆಡಳಿತ ಮಂಡಳಿಯನ್ನು ಸುಮಾರು 18 ವರ್ಷಗಳ ಬಳಿಕ ಮಾಡಲಾಯಿತು. ಹಾಗೆಯೇ ವಿಶ್ವಕರ್ಮ ಮಹಿಳಾ ಮಂಡಳಿಯ ಆಡಳಿತ ಮಂಡಳಿಯನ್ನು ಹೊಸದಾಗಿ ಆಯ್ಕೆ ಮಾಡುವ ಸಭೆಯನ್ನು ದಿನಾಂಕ 18/5/2024ರಂದು ಕರೆಯಲಾಗಿ ಈ ಸಭೆಯಲ್ಲಿ ಶ್ರೀ ಕಾಳಿಕಾಂಬ ಮಹಿಳಾ ಮಂಡಳಿ ಹೊಸಪೇಟೆ ಈ ಸಂಸ್ಥೆಯನ್ನು ಅಧ್ಯಕ್ಷರಾದ ಶ್ರೀಮತಿ ಉಮಾದೇವಿ ರಾಜಣ್ಣ ಇವರೊಂದಿಗೆ ಹೊಸದಾಗಿ ಆಡಳಿತ ಮಂಡಳಿ ರಚನೆ ಆಯಿತು.
ಈ ಹೊಸ ಮಹಿಳಾ ಮಂಡಳಿ ಆಯ್ಕೆ ಮಾಡಿ ಹಾಗೆಯೇ ಹೊಸ ಮಹಿಳಾ ಮಂಡಳಿಯ ಹೆಸರನ್ನು ಹೊಸದಾಗಿ ನಾಮಕರಣ ಮಾಡಿ ನೋಂದಾಯಿಸುವ ಅಗತ್ಯ ಇರುವುದರಿಂದ ಈ ಹಿಂದೆ ಇದ್ದ ಆಡಳಿತ ಮಂಡಳಿಯಿಂದ ಸೂಕ್ತ ದಾಖಲಾತಿ ನಿರ್ವಹಣೆ ಇರದೇ ಕಾರಣ 2008ರಲ್ಲಿ ನೋಂದಣಿಯಾದ ಸಂಸ್ಥೆಯು ನವೀಕರಣಗೊಳಿಸದೇ ಇರುವುದರಿಂದ ಸುಮಾರು 14 ವರ್ಷಗಳಿಂದ ಈ ಮಂಡಳಿ ಈಗ ನವೀಕರಿಸಲು ಸುಮಾರು 90,000ದಷ್ಟು ತಗಲುವ ವೆಚ್ಚವನ್ನು ಈಗಿನ ಆಡಳಿತ ಮಂಡಳಿ ಭರಿಸಲು ಆಗದೇ ಇರುವ ಕಾರಣ ಹಾಗೆಯೇ ಹಲವು ರೀತಿಯ ನ್ಯೂನತೆಗಳಿಂದ ಮಹಿಳಾ ಮಂಡಳಿಯನ್ನು ಕಾನೂನಾತ್ಮಕವಾಗಿ ಜವಾಬ್ದಾರಿತವಾಗಿ ಮುನ್ನಡೆಸಿಕೊಂಡು ಹೋಗಲು ಈಗಿನ ಹೊಸಪೇಟೆ ತಾಲೂಕು ವಿಶ್ವಕರ್ಮ ಸಮಾಜದ ಮಹಿಳಾ ಸದಸ್ಯರಿಂದ ಹೊಸ ಮಹಿಳಾ ಮಂಡಳಿಯನ್ನು ರಚನೆ ಮಾಡಲು ನಿವೇದನೆ ನೀಡಿದ್ದರಿಂದ ತಾಲೂಕು ವಿಶ್ವಕರ್ಮ ಸಮಾಜವು ಹೊಸ ಮಹಿಳಾ ಮಂಡಳಿಯ ರಚನೆಗೆ ಕ್ರಮ ಕೈಗೊಳ್ಳಲಾಯಿತು. ತಾಲೂಕಿನ ಸಮಾಜದ ನಾನಾ ರೀತಿಯ ವೈವಿಧ್ಯ ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ಅವಶ್ಯಕತೆವಿದ್ದು ಮಹಿಳಾ ಮಂಡಳಿಯಿಂದ ಅನೇಕ ರೀತಿಯ ತನ್ನದೇ ಆದ ಕ್ರಮಗಳಲ್ಲಿ ಮುಂದುವರಿಸಬೇಕಾಗಿರುತ್ತದೆ. ಇನ್ನು ಮುಂದೆ ಸದರಿ ಕಾಳಿಕಾಂಬಾ ಮಹಿಳಾ ಮಂಡಳಿಯು ತನ್ನ ಆಡಳಿತ ಮಂಡಳಿಯ ಸದಸ್ಯರು ಒಗ್ಗೂಡಿ ಹೆಚ್ಚಿನ ಉತ್ಸಾಹ ಸಹಕಾರಗಳಿಂದ ನಡೆಸಿಕೊಂಡು ಹೋಗಬೇಕಾಗಿರುತ್ತದೆ. ಇದು ಸದರಿ ಮಹಿಳಾ ಮಂಡಳಿಯವರ ಜವಾಬ್ದಾರಿಯ ಚಟುವಟಿಕೆ ಆಗಿರುತ್ತದೆ. ಬಳಿಕ ವಿಶ್ವಕರ್ಮ ಸಮಾಜದ ಜಿಲ್ಲಾಧ್ಯಕ್ಷ ಕೆವಿ ಪತ್ತಾರ್ ಅವರು ಮಾತನಾಡಿ ಜಿಲ್ಲೆಯಲ್ಲೇ ಮಾದರಿ ಮಹಿಳಾ ಮಂಡಳಿಯಾಗಿ ಉತ್ತಮ ಕಾರ್ಯನಿರ್ವಹಿಸುವಂತಾಗಲೆಂದು ಶುಭ ಹಾರೈಸಿದರು. ತುಂಬಾ ಧನ್ಯವಾದಗಳು, ಹೃತ್ಪೂರ್ವಕ ವಂದನೆಗಳು. ಈಗ ಹೋದ ವರ್ಷದಲ್ಲಿ ನಮ್ಮ ವಿಶ್ವಕರ್ಮ ತಾಲೂಕಾ ಸಮಾಜವನ್ನ ನೂತನ ಪದಾಧಿಕಾರಿಗಳೊಂದಿಗೆ ಆಯ್ಕೆ ಮಾಡಿದಾಗ ಅದಾದ ನಂತರ ಈಗ ರೀತಿ ತಾಲೂಕಾ ಸಮಾಜ ನಿರ್ಮಾಣ ಆಗಿದೆ. ಅದರ ಜೊತೆಯಲ್ಲಿಯೇ ಒಂದು ಮಹಿಳಾ ಮಂಡಳಿಯನ್ನು ಕೂಡ ನಾವು ನಿರ್ಮಾಣ ಮಾಡಬೇಕೆಂಬ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಎಲ್ಲ ಮಹಿಳೆಯರ ಒಗ್ಗಟ್ಟಿನಿಂದ ಎಲ್ಲ ತಮ್ಮ ಕೈಯಿಂದ ಧನ ಸಹಾಯವನ್ನು ಹಾಕಿಬಿಟ್ಟು ಈ ಒಂದು ಸಂಸ್ಥೆಯನ್ನು ನೋಂದಣಿ ಮಾಡಿಸಿದ್ದಾರೆ. ಆದರೆ ಇವರೆಲ್ಲ ತುಂಬ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ ಉಮಾದೇವಿ ಅವರು ಅಧ್ಯಕ್ಷತೆಯಲ್ಲಿ. ಯಾಕಂದರೆ ಈ ನಮ್ಮ ತಾಲೂಕಾ ವಿಶ್ವಕರ್ಮ ಸಮಾಜ ಅಧ್ಯಕ್ಷರು ಯಾವ ರೀತಿ ಆಕ್ಟಿವ್ ಆಗಿದ್ದಾರೋ ಅದೇ ರೀತಿಯಾಗಿ ಮಹಿಳಾ ಮಂಡಳಿಯ ಅಧ್ಯಕ್ಷರು ಕೂಡ ಅಷ್ಟೇ ಆಕ್ಟಿವ್ ಆಗಿದ್ದಾರೆ. ಅವರು ಎಲ್ಲ ಮಹಿಳಾ ಮಂಡಳಿಯ ನಿರ್ದೇಶಕರುಗಳನ್ನು ಹಾಗೂ ಎಲ್ಲ ಸಮಾಜದ ಮಹಿಳೆಯರನ್ನ ಒಗ್ಗಟ್ಟಾಗಿ ತೆಗೆದುಕೊಂಡು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೆಮ್ಮೆಯಿಂದ ಮತ್ತು ಆಕ್ಟಿವ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ಒಂದು ಮಾತು ಹೇಳೋದೇನೆಂದರೆ, ನೀವೆಲ್ಲ ಆದಿಶಕ್ತಿ ರೂಪ ಮಹಿಳೆಯರು ಅಂತಂದರೆ ನೀವು ಮನಸ್ಸು ಮಾಡಿದರೆ ನೀವು ಬೇಕಾದ ಮಾಡಬಹುದು. ನಿಮ್ಮ ಶಕ್ತಿ, ಆ ಶಕ್ತಿ ನಿಮ್ಮಲ್ಲಿ ಆ ಶಾಂಭವಿ ಕೊಟ್ಟಿದ್ದಾಳೆ. ಆದ್ದರಿಂದ ಈ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನೀವು ಹಮ್ಮಿಕೊಂಡಿದ್ದೀರಿ. ಇದನ್ನು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಳೆಸಿಬಿಟ್ಟು ಇದನ್ನು ಮುಂದೆ ಅಭಿವೃದ್ಧಿಗೊಳಿಸಿ ಈ ತಾಲೂಕಕ್ಕಷ್ಟೇ ಅಲ್ಲ ಇಡೀ ಜಿಲ್ಲೆಯಲ್ಲಿಯೂ ಕೂಡ ಈ ಒಂದು ಮಹಿಳಾ ಮಂಡಳಿ ಮಾದರಿಯಾಗಬೇಕು, ಉತ್ತಮ ಕಾರ್ಯಗಳನ್ನು ಮಾಡಬೇಕು ಅಂತೇಳಿ ನಾನು ಬಯಸ್ತಾ ಇದ್ದೇನೆ. ಏನಂದರೆ ಈ ಮಹಿಳೆಯರಿಗೆ ಸರ್ಕಾರದಿಂದ ಅನೇಕ ಸವಲತ್ತುಗಳಿವೆ. ಈಗ ನಮ್ಮ ಖಾದ್ಯ ಮತ್ತು ಗ್ರಾಮೋದ್ಯೋಗದಿಂದ ಎಸ್ಪೆಷಲಿ ಮಹಿಳೆಯರಿಗೆ ಮಾತ್ರ 35% ಸಬ್ಸಿಡಿ ಕೊಟ್ಟು ನೀವು ಸಣ್ಣ ಉದ್ದಿಮೆ ಮಾಡೋಕ್ಕೆ ಕೊಡ್ತಾರೆ. ಅದೇ ರೀತಿಯಾಗಿ ಹಿಂದುಳಿದ ವರ್ಗದ ಒಂದು ಸಮಿತಿ ಮಂಡಳಿದೆ, ಅವರಿಂದ ಕೊಡ್ತಾ ಇದ್ದಾರೆ. ಮಹಿಳಾ ಮತ್ತು ಸಮಾಜ ಕಲ್ಯಾಣ ಇಲಾಖೆಯಿಂದ ಕೊಡ್ತಾರೆ. ತಾವು ಯಾರಾದರೂ ಮುಂದೆ ಬಂದು ಸಣ್ಣ ಪುಟ್ಟ ಉದ್ಯಮಗಳನ್ನಾಗಲಿ ಏನೇ ತಾವು ಮಾಡ್ತೀವಂದ್ರೂ ಕೂಡ ತಮಗೆ ಸಹಾಯ ಮತ್ತು ಸಹಕಾರ ಮಾಡೋದಕ್ಕೆ ನಾವು ಮತ್ತು ನಮ್ಮ ತಾಲೂಕು ಅಧ್ಯಕ್ಷರು ನಾವು ನಿಮ್ಮ ಜೊತೆಗಿರ್ತೀವಿ ಅಂತ ನಾವು ಸಮಾಜ ಬಯಸ್ತೀವಿ. ಆದ್ದರಿಂದ ತಾವೆಲ್ಲರೂ ಒಗ್ಗಟ್ಟಾಗಿ ಇದೇ ರೀತಿಯಾಗಿ ಮುಂದೆ ನಡೆಸಿಕೊಂಡು ಈ ಒಂದು ಮಹಿಳಾ ಮಂಡಳಿಯನ್ನು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿ ಇಡೀ ಜಿಲ್ಲೆಯಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಹೆಸರಾಗುವಂತೆ. ಯಾಕಂದರೆ ನಮ್ಮ ಸಮಾಜದಲ್ಲಿ ಅನೇಕ ಮಹಿಳೆಯರಿದ್ದಾರೆ, ಉನ್ನತ ಮಟ್ಟದಲ್ಲಿ ಸಿನಿಮಾದಲ್ಲಿದ್ದಾರೆ, ಹಾಗೂ ಅಧಿಕಾರಿ ವರ್ಗದಲ್ಲಿದ್ದಾರೆ, ರಾಜಕೀಯದಲ್ಲಿ ಇದ್ದಾರೆ. ಆದ್ದರಿಂದ ನಿಮ್ಮಲ್ಲಿಯೂ ಕೂಡ ನೀವು ಇದೇ ರೀತಿ ತಯಾರಾಗಿಬಿಟ್ಟು ನೀವು ಮುಂದೆ ಬರಬೇಕು, ಈ ಸಮಾಜ ಕಟ್ಟಿ ಬೆಳೆಸಬೇಕು ಅಂತೇಳಿ ಹಾರೈಸುತ್ತಾ ನಾನು ಮಾತು ಮುಗಿಸ್ತೀನಿ.
ಬಳಿಕ ಅಕ್ಕನ ಬಳಗದ ನಿರ್ದೇಶಕರಾದ ಪುಷ್ಪ ಮಲ್ಲಿಕಾರ್ಜುನ್ ರವರು ಮಹಿಳೆಯಲ್ಲಿನ ಶಕ್ತಿ ಹಾಗೂ ಅವರ ಕಾರ್ಯವೈಖರಿಗಳ ಕುರಿತು ತಿಳಿಸುತ್ತಾ ಸಮಾಜವನ್ನ ಸಂಘಟಿಸುವುದರೊಂದಿಗೆ ಸಮಾಜಮುಖಿ ಕೆಲಸಗಳು ನೂತನ ಮಹಿಳಾ ಮಂಡಳಿಯಿಂದ ಆಗಲೆಂದು ಹಾರೈಸಿದರು. ಈಗ ಮಹಿಳೆಯ ಮನೆಗೆ ಮಾತ್ರ ಸೀಮಿತ ಆಗಿಲ್ಲ, ಅದು ಸೀಮಿತ ಆಗಬಾರ್ದು ಕೂಡ. ಈಗಿನ ಆಧುನಿಕ ಕಾಲದಲ್ಲಿ ಅವಳು ಈಗ ಹೆಚ್ಚಿನ ಶಿಕ್ಷಣ, ಸಮಾನ ಉದ್ಯೋಗ ಅವಳು ಅದರಲ್ಲಿ ತೊಡಗಿಕೊಂಡಿರೋದ್ರಿಂದ ತನ್ನ ಮನೆಗೆ ಸಮಯ ಕೊಡೋದು ಕಡಿಮೆ ಆಗಿದೆ. ಅದರಿಂದ ನಮ್ಮ ಶಾಸ್ತ್ರ ಸಂಪ್ರದಾಯಗಳಿಗೆ ಸ್ವಲ್ಪ ತಡೆಯಾಗಿದೆ. ಆದ್ರೂ ಪರವಾಗಿಲ್ಲ. ಈಗ ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ಶಾಸ್ತ್ರೋತ್ಸಕವಾಗಿ ಅಲಂಕರಿಸಿಕೊಂಡು ಮಹಾಲಕ್ಷ್ಮಿಯರ ತರ ಇದ್ದೇವೆ. ನಮ್ಮ ಮುಂದಿನ ನಮ್ಮ ಸಂತತಿಗೆ ನಾವು ಮಹಿಳೆಯರೇ ರಾಯಭಾರಿಗಳು. ಇದನ್ನೆಲ್ಲ ಎಷ್ಟೋ ತಲೆಮಾರಿಂದ ಎಷ್ಟೋ ಪರಕೀಯರು ಬಂದು ಎಷ್ಟು ದಾಳಿ ಮಾಡಿದ್ರು ನಮ್ಮ ಭಾರತ ದೇಶಕ್ಕೆ. ಆದ್ರೂ ಇಷ್ಟರ ಮಟ್ಟಿಗೆ ನಮ್ಮ ಸಂಪ್ರದಾಯಗಳು ಹಬ್ಬಗಳು ನಡೆಸ್ಕೊಂಡು ಬರೋದಕ್ಕೆ ಕಾರಣ ನಾವೇ ಮಹಿಳೆಯರು, ತಾಯಂದಿರು. ಇದನ್ನ ನಾವು ಹೆಮ್ಮೆಯಿಂದ ಹೇಳ್ಕೋಬೇಕು. ಈಗಿನ ಏನದು ಈಗ ಪ್ರೆಸೆಂಟ್ ಪದ್ಮಶ್ರೀ ಪ್ರಶಸ್ತಿಗಳು, ಪದ್ಮಭೂಷಣ ಪ್ರಶಸ್ತಿಗಳು, ಶೌರ್ಯ ಪ್ರಶಸ್ತಿಗಳು ಅದು ಗ್ರಾಮೀಣ ಭಾಗದಲ್ಲಿ ಸಿಗ್ತಾ ಇದೆ. ಅವರ ಒಂದು ಪರಿಚಯ ಮಕ್ಕಳಿಗೆ ಮಾಡಿಕೊಡ್ಬೇಕು. ಬರೇ ಓದು ಈಗಿನ ಓದಿಗೆ ಯಾವುದೇ ಒಂದು ಇದು ಇಲ್ಲ, ಏನಂತಾರೆ ಮೌಲ್ಯ ಅನ್ನೋದೇ ಇಲ್ಲ. ಆಗಿನ ಕಾಲದಲ್ಲಿ ವಿದ್ಯಾದಾನ ಅಂತ ಮಾಡ್ತಾ ಇದ್ರು ಮತ್ತು ಕಲಿಯೋರು ಶ್ರದ್ಧೆ ಮತ್ತು ಭಕ್ತಿಯಿಂದ ಕಲಿತಿದ್ರು. ಅದಕ್ಕೊಂದು ವ್ಯಾಲ್ಯೂ ಇತ್ತು. ಈಗ ಶಿಕ್ಷಣ ಅನ್ನೋದು ಹಣದ ಮೇಲೆ ನಿಂತಿದೆ. ಹಣ ಕೊಟ್ರೆ ಸಾಕು ಯಾವುದೇ ಸರ್ಟಿಫಿಕೇಟ್ ಈಗ ಕೊಡುವಂತ ಪರಿಸ್ಥಿತಿ ಬಂದಿದೆ. ಆದ್ರಿಂದ ನಾವು ಮಾತೆಯರು ಮನೆಯಲ್ಲಿ ಮಕ್ಕಳ ಮೇಲೆ ಸ್ವಲ್ಪ ನಿಗಾ ಇಟ್ಟಿರಬೇಕು. ಮತ್ತೆ ನಮ್ಮ ಸಂಸ್ಕಾರ ಸಂಸ್ಕೃತಿಯನ್ನು ಹೇಳ್ತಾ ಇರಬೇಕು. ನಾವು ಈ ಗುಣಗಳನ್ನು ನಾವು ಬೆಳೆಸ್ಕೊಂಡ್ರೆ ನಮ್ಮ ಸಂಸಾರ ಕುಟುಂಬಗಳು ಸುಖಿ ಕುಟುಂಬಗಳಾಗ್ತವೆ. ಅದೇ ರೀತಿ ನಮ್ಮ ಸಂಸಾರ ಕುಟುಂಬವನ್ನು ಸಂತಸದಲ್ಲಿಟ್ಟು ನಮ್ಮ ಸಮಾಜ ಸೇವೆನೂ ಮಾಡ್ತಾರೆ. ಕುಟುಂಬಗಳೇ ಸಮಾಜಗಳಾಗುತ್ತೆ. ಸತಿಯರಿಗೆ ಸಹಕಾರ ಕೊಡಬೇಕು, ಅವರ ಪ್ರತಿಭೆಗೆ ಬೆಳೆಸಬೇಕು, ಹಿಂದೆ ಎಳಿಬಾರ್ದು. ಈಗಿನ ಕಾಲದಲ್ಲಿ ಅದು ಬೇಕೇ ಬೇಕು. ಮಾಮೂಲು ಮನೆ ಗಂಡ ಮಕ್ಕಳು ಅಂತ ಮಾಡ್ಕೊಂಡು ಕುಂದ್ರಕ್ ಆಗಲ್ಲ. ನಾವು ಮೊದಲು ಅವ್ರನ್ನೆಲ್ಲ ಸಂತೃಪ್ತಪಡಿಸಿ ಹೊರಗೆ ಬರ್ರಿ ಅಂತ ಹೇಳ್ತೀನಿ. ಅವ್ರನ್ನ ಮರೆತು ಬರಬೇಡ್ರಿ. ಅವ್ರನ್ನ ಸರಿಯಾಗಿ ಮಾಡ್ಬೇಕಂದ್ರೆ ಮನೆಯಾಗಿರೋ ಎಲ್ಲರ ಸಹಕಾರನೂ ಬೇಕು. ಈ ರೀತಿ ನಿಮ್ಮ ಮನೆಯವರ ಸಹಕಾರ ನಿಮಗೆ ಸಿಗಲಿ. ಇನ್ನು ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳು ನಿಮ್ಮ ಸಂಘದಿಂದ, ಕಾಳಿಕಾಂಬ ಸಂಘದಿಂದ ಆಗಲಿ ಅಂತ ಹಾರೈಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಈಗ ಫೋಟೋ ಕ್ಲಿಕ್ ಸುದ್ದಿ. ಪ್ಲಾಸ್ಟಿಕ್ ಬಳಕೆಯನ್ನ ನಿಷೇಧ ಮಾಡಿದ್ದರೂ ಪ್ಲಾಸ್ಟಿಕ್ ಮಾರಾಟ ಹಾಗೂ ಬಳಕೆ ಎಗ್ಗಿಲ್ಲದೆ ನಡೆಯುತ್ತಿದೆ. ಹೀಗೆ ಖಚಿತ ಮಾಹಿತಿ ಮೇರೆಗೆ ನಗರದ ಹನುಮಾನ್ ಪ್ಯಾಕೇಜ್ ಅಂಗಡಿ ಮೇಲೆ ದಾಳಿ ನಡೆಸಿದ ಹೊಸಪೇಟೆ ನಗರಸಭಾ ಅಧಿಕಾರಿಗಳು ಗೋಡಾನ್ನಿಂದ ಬರೋಬ್ಬರಿ 515 ಕೆಜಿ ಪ್ಲಾಸ್ಟಿಕ್ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಹೊಸಪೇಟೆಯ ಪಾಂಡುರಂಗ ಸಂಗೀತ ಪಾಠಶಾಲೆಯ ವಾರ್ಷಿಕೋತ್ಸವ ಕೈಗೊಳ್ಳಲಾಗಿತ್ತು. ಈ ವೇಳೆ ಭರತನಾಟ್ಯ ಶಾಲಾ ಮಕ್ಕಳಿಂದ ಶ್ರೀನಿವಾಸ ಕಲ್ಯಾಣೋತ್ಸವದ ನೃತ್ಯ ರೂಪಕ ನಡೆಸಿಕೊಡುವ ಮೂಲಕ ನೆರೆದವರಿಗೆ ಮನೋರಂಜನೆ ನೀಡಿದರು.
ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ರೂಪಕ ನಡೆಸಿಕೊಟ್ಟ ಮಕ್ಕಳು ಪಾಂಡುರಂಗ ಸಂಗೀತ ಪಾಠಶಾಲೆಯಿಂದ ಆಯೋಜನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ನಯನ ಉಮೇಶ್.